ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಹೆಚ್ಚು ಎಣ್ಣೆಯುಕ್ತ ಆಹಾರ ಸೇವಿಸಿದ ನಂತರ ಯಾವುದನ್ನು ಕುಡಿದರೆ ಜೀರ್ಣಕ್ರಿಯೆ ಸುಗಮವಾಗುತ್ತದೆ? ಆಪ್ಷನ್ ಎ ಲಿಂಬು ಜ್ಯೂಸ್, ಬಿ ಹಾಲು, ಸಿ ಬಿಸಿ ನೀರು, ಡಿ ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಸಿ ನೀರು. ಹೆಚ್ಚು ಎಣ್ಣೆಯುಕ್ತ ಆಹಾರ ಸೇವಿಸಿದ ನಂತರ ಬಿಸಿ ನೀರು ಕುಡಿದರೆ ಜೀರ್ಣಕ್ರಿಯೆ ಸುಗಮವಾಗುತ್ತದೆ ಹಾಗೂ ಎಣ್ಣೆಯ ಜಿಡ್ಡು ಹೋಗುತ್ತದೆ. ಎರಡನೇ ಪ್ರಶ್ನೆ. ಮಾನವನ ಕಾಲುಗಳಲ್ಲಿ ಇರುವ ಮೂಳೆಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 60, ಬಿ 70, ಸಿ 80, ಡಿ 90. ಸರಿಯಾದ ಉತ್ತರ ಆಪ್ಷನ್ ಎ 60. ಮಾನವನ ಕಾಲುಗಳಲ್ಲಿ 60 ಮೂಳೆಗಳಿವೆ. ಮೂರನೇ ಪ್ರಶ್ನೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮೊಟ್ಟೆ ಇಡುವ ಜೀವಿ ಯಾವುದು? ಆಪ್ಷನ್ ಎ ಕೋಳಿ, ಬಿ ಸೊಳ್ಳೆ, ಸಿ ಗೆದ್ದಲು, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಸಿ ಗೆದ್ದಲು. ಪ್ರಪಂಚದಲ್ಲಿ ಅತಿ ಹೆಚ್ಚು ಮೊಟ್ಟೆ ಇಡುವ ಜೀವಿ ಗೆದ್ದಲು. ನಾಲ್ಕನೇ ಪ್ರಶ್ನೆ. ಯಾವ ಪ್ರಾಣಿ ಸಿಂಹಗಳ ಮೇಲೆ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿರುತ್ತದೆ? ಆಪ್ಷನ್ ಎ ಜೀಬ್ರಾ, ಬಿ ಆನೆ, ಸಿ ಕರಡಿ, ಡಿ ಚಿರತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಚಿರತೆ. ಚಿರತೆ ಸಿಂಹಗಳ ಮೇಲೆ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿರುತ್ತದೆ. ಐದನೇ ಪ್ರಶ್ನೆ. ವಿಂಡೋಸ್ ಕೀಬೋರ್ಡ್ನಲ್ಲಿ ಎಷ್ಟು ಕೀಲಿಗಳು ಇರುತ್ತವೆ? ಆಪ್ಷನ್ ಎ 64 ಕೀಲಿಗಳು, ಬಿ 74 ಕೀಲಿಗಳು, ಸಿ 54 ಕೀಲಿಗಳು, ಡಿ 104 ಕೀಲಿಗಳು. ಸರಿಯಾದ ಉತ್ತರ ಆಪ್ಷನ್ ಡಿ 104. ವಿಂಡೋಸ್ ಕೀಬೋರ್ಡ್ನಲ್ಲಿ 104 ಕೀಲಿಗಳಿರುತ್ತದೆ. ಆರನೇ ಪ್ರಶ್ನೆ. ರಬ್ಬರ್ನ ಜನ್ಮಸ್ಥಳ ಯಾವುದು? ಆಪ್ಷನ್ ಎ ಸ್ಪೇನ್, ಬಿ ಬ್ರೆಜಿಲ್, ಸಿ ಫ್ರಾನ್ಸ್, ಡಿ ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಜಿಲ್. ಬ್ರೆಜಿಲ್ ರಬ್ಬರ್ನ ಜನ್ಮಸ್ಥಳ. ಏಳನೇ ಪ್ರಶ್ನೆ. ಬೆಳಗಿನ ಉಪಹಾರ ಸೇವಿಸದಿದ್ದರೆ ಏನಾಗುತ್ತದೆ? ಆಪ್ಷನ್ ಎ ಸ್ಥೂಲಕಾಯತೆ, ಬಿ ಮಧುಮೇಹ, ಸಿ ಕೂದಲು ಉದುರುತ್ತದೆ, ಡಿ ರಕ್ತದೊತ್ತಡ. ಸರಿಯಾದ ಉತ್ತರ ಆಪ್ಷನ್ ಸಿ ಕೂದಲು ಉದುರುತ್ತದೆ. ಬೆಳಗಿನ ಉಪಹಾರ ಸೇವಿಸದಿದ್ದರೆ ಕೂದಲು ಉದುರುವ ಸಮಸ್ಯೆ ಕಾಡುತ್ತದೆ. ಎಂಟನೇ ಪ್ರಶ್ನೆ. ಮಹಾಭಾರತದ ಪ್ರಕಾರ ಶ್ರೀಕೃಷ್ಣನು ಗೋವರ್ಧನ ಪರ್ವತವನ್ನು ಎಷ್ಟು ದಿನ ಎತ್ತಿದ್ದನು? ಆಪ್ಷನ್ ಎ 7 ದಿನಗಳು, ಬಿ 8 ದಿನಗಳು, ಸಿ 9 ದಿನಗಳು, ಡಿ 10 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಎ 7 ದಿನಗಳು. ಶ್ರೀಕೃಷ್ಣನು 7 ದಿನಗಳವರೆಗೆ ಗೋವರ್ಧನ ಪರ್ವತವನ್ನು ಎತ್ತಿದ್ದನು. 9ನೇ ಪ್ರಶ್ನೆ. ದೆವ್ವ ಭೂತಗಳ ಸಿನಿಮಾ ನೋಡಿದರೆ ಏನಾಗುತ್ತದೆ? ಆಪ್ಷನ್ ಎ ಹೃದಯ ಸಮಸ್ಯೆ, ಬಿ ಬಿಪಿ ಬರುತ್ತದೆ, ಸಿ ತೂಕ ಇಳಿಕೆ, ಡಿ ಧೈರ್ಯಗೆಡುತ್ತದೆ.
ಸರಿಯಾದ ಉತ್ತರ ಆಪ್ಷನ್ ಸಿ ತೂಕ ಇಳಿಕೆ. ಇತ್ತೀಚಿನ ದಿನಗಳಲ್ಲಿ ನಡೆದ ವರದಿಯೊಂದು ಹಾರರ್ ಸಿನಿಮಾ ನೋಡುವುದರಿಂದ ದೇಹದ ತೂಕ ಕಡಿಮೆ ಆಗುತ್ತದೆ ಎಂದು ಹೇಳಿದೆ. 90 ನಿಮಿಷಗಳ ಹಾರರ್ ಸಿನಿಮಾ ನೋಡುವುದರಿಂದ ಅರ್ಧ ಗಂಟೆಯ ವಾಕಿಂಗ್ಗೆ ಸಮಾನವಾಗಿದ್ದು, ಇದು 150 ಕ್ಯಾಲೋರಿಗಳನ್ನು ಬರ್ನ್ ಮಾಡುತ್ತದೆ ಎಂದು ತಿಳಿಸಿದೆ. 10ನೇ ಪ್ರಶ್ನೆ, ಜಪಾನ್ನ ಕರೆನ್ಸಿ ಯಾವುದು? ಆಪ್ಷನ್ ಎ ರೂಪಾಯಿ, ಬಿ ಯೆನ್, ಸಿ ದಿನಾರ್, ಡಿ ಯುರೋ. ಸರಿಯಾದ ಉತ್ತರ ಆಪ್ಷನ್ ಬಿ ಯೆನ್. ಜಪಾನ್ನ ಕರೆನ್ಸಿ ಯೆನ್. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಭಾರತೀಯರು. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.